ನಮಸ್ಕಾರ ಸ್ನೇಹಿತರೆ. ನಮ್ಮ ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದ ನಿವಾಸಿಯಾಗಿದ್ದಂತಹ ಒಬ್ಬ ಐಟಿ ಕ್ಷೇತ್ರದಲ್ಲಿ ಉದ್ಯೋಗವನ್ನ L&T ಸಂಸ್ಥೆಯಲ್ಲಿ ಸಂಪಾದನೆ ಮಾಡಿ ಕೆನಡಾ ದೇಶದ ಟೊರೊಂಟೊ ಅಲ್ಲಿ ಅನೇಕ ವರ್ಷಗಳಿಂದ ಅವರು ನಿವಾಸಿಯಾಗಿದ್ದರು. ಅದೇ ರೀತಿ ಚಂದನ್ ಕುಮಾರ್ ಅನ್ನುವಂಥ ಯುವಕ ಕನ್ನಡದ ಬಗ್ಗೆ ವಿಶೇಷ ಅಭಿಮಾನ, ಕನ್ನಡ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಕನ್ನಡ ಹೋರಾಟಕ್ಕೂ ಕನ್ನಡದ ಅಭಿಮಾನಿಯಾಗಿ ಕನ್ನಡವನ್ನ ಹೆಚ್ಚು ಪ್ರಚುರಗೊಳಿಸಿರುವಂತಹ ಕೆಲಸಗಳನ್ನ ಅವರು ಮಾಡಿದ್ರು. ಅಂತ ಒಬ್ಬ ವ್ಯಕ್ತಿಯನ್ನ ಮೊನ್ನೆ ಶನಿವಾರ ಟೊರೊಂಟೊ ನಗರದಲ್ಲಿ ಅಮಾನುಷವಾಗಿ ಅವರ ಕೊಲೆಯಾಗಿರುವಂಥದ್ದು ನಮಗೆಲ್ಲ ಕೂಡ ದುಃಖ ತಂದಿದೆ. ನಾನು ಅವರ ತಂದೆ ತಾಯಿಗಳು, ಅವರ ಸಂಬಂಧಿ ವರ್ಗ, ಅವರ ಸ್ನೇಹಿತರಿಗೆ ನನ್ನ ವಿಷಾದವನ್ನ, ನನ್ನ ಸಂತಾಪವನ್ನ ನಾನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ವಿದೇಶಾಂಗ ಕಾರ್ಯಾಲಯ, ವಿದೇಶಾಂಗ ಸಚಿವರು ಆಗಿರ್ತಕ್ಕಂಥ ಶ್ರೀ ಜಯಶಂಕರ್ ಅವರು ಹಾಗೂ ಕೆನಡಾದಲ್ಲಿರ್ತಕ್ಕಂಥ ನಮ್ಮ ಎಂಬಸಿಯ ಅಂಬಾಸಿಡರ್ಗೂ ಕೂಡ ನಾನು ಅವ್ರ ಜೊತೆ ಸಂಪರ್ಕವನ್ನ ಮಾಡಿ ಆದಷ್ಟು ಬೇಗ ಚಂದನ್ ಕುಮಾರ್ ಅವರ ಹತ್ಯೆಗೆ ಕಾರಣದ ಜೊತೆಗೆ ಅವರ ಒಂದು ಪಾರ್ಥಿವ ಶರೀರವನ್ನ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದಲೇ ಅವರ ತಂದೆ ತಾಯಿಗಳಿಗೆ ಹಸ್ತಾಂತರಿಸುವಂತ ಕೆಲಸ ಆದಷ್ಟು ಶೀಘ್ರದಲ್ಲಿ ನಾನು ಮಾಡ್ತೇನೆ. ಅದೇ ರೀತಿ ಇನ್ನ ಇರ್ತಕ್ಕಂಥ ಭಾರತೀಯರು ಅಲ್ಲಿ ಈ ಕೊಲೆಯನ್ನ ನೋಡಿ ಬಹಳಷ್ಟು ಭಯಭೀತರಾಗಿದ್ದಾರೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೇನೆ. ತಾವ್ಯಾರು ಕೂಡ ಭಯ ಬೀಳುವಂತ ಒಂದು ಸಂದರ್ಭ ಇಲ್ಲ. ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ, ಸಂಬಂಧಪಟ್ಟಂತ ಸಚಿವರ ಜೊತೆ ಕೂಡ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಿರ ಇರುವಂತ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಿಮಗೆ ತಿಳಿಸು ಬಯಸುತ್ತೇನೆ. ಅದೇ ರೀತಿ ಮತ್ತೊಮ್ಮೆ ತಂದೆ ತಾಯಿಗಳಿಗೆ ನನ್ನ ವಿಷಾದವನ್ನು ವ್ಯಕ್ತಪಡಿಸಿ ಆದಷ್ಟು ಶೀಘ್ರದಲ್ಲಿ ಚಂದನ್ ಕುಮಾರ್ ಅವರ ಪಾರ್ಥಿವ ಶರೀರವನ್ನ ನಮ್ಮ ದೇಶಕ್ಕೆ ತರುವಂತದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ನಮಸ್ಕಾರ.